ಅಡಿಗೆ ಏನ್ ಮಾಡಿದೆ? ಅಡ್ಗಿ ರೊಟ್ಟಿ, ಹಸಿ ಮೆಣಸಿನ್ಕಾಯಿದು ತಾಳ್ಸಿರೋ ಪಲ್ಯ, ಸಪ್ಪನ್ ಬ್ಯಾಳಿ. ರೈಸ್ ರೈಸ್ ಬೇಕಂದ್ರ ಮಾಡ್ತೇನೆ, ಇಲ್ಲ ಇಲ್ಲ. ರೈಸ್ ಆದ್ರೆ ಹೊಟ್ಟೆ ತುಂಬ ನಾ ಅನ್ಕೊಂಡೆ. ಮತ್ತೆ ಬ್ಯಾಗ್ ಬಿಡು. ಈ ತರ ಮಾಡ್ಬೇಕು ತಿನ್ನೋದು ಮತ್ತೆ ಉಳಿತು. ಬಿಸಿ ರೊಟ್ಟಿ, ಸಪ್ಪನ್ ಬ್ಯಾಳಿ. ಆಯ್ತು, ಬಿಸಿ ರೊಟ್ಟಿನೇ ಮಾಡು. ನಮಗ ಯಾವಾಗ ಅನ್ನ ಉಂಡಿ ಅಮಾಸಿ ಉಣ್ಣಿಗೆ ಅನ್ನ ಸಿಗ್ತತ್ ನಮ್ಗ. ಯಾವಾಗ ಅವಾಗ ನಾವ್ ಸಣ್ಣವ್ರಿದ್ದಾಗ. ಸಣ್ಣವ್ರಿದ್ದಾಗ ಅಮಾಸೆ ಹುಣ್ಣಿಗೆ ಅನ್ನ ಸಿಕ್ತಿತ್ತ? ಮತ್ ಅಮಾಸಿ ಯಾವಾಗ ಬರ್ತದ ಅಂತಿದ್ದೇವ್ ನಾವ್, ಅನ್ನಕ್ ಕಾಯ್ತಿದ್ದೇವ್. ಇನ್ನು ಸ್ವಲ್ಪ ಹೇಳು ನಿಮ್ ಜೀವನಾನ. ಅದೇ ಮತ್ ನಾವ್ ಹೇಳ್ತೀವಲ್ಲ, ಅಮಾಸಿಗೆ ಅನ್ನ ಹುಡ್ಕ್ಯಾಡ್ತಿದ್ದೇವ್. ಅವಾಗ ಅನ್ನ ಸಿಕ್ತಿದ್ದಿಲ್ಲ. ಹ್ಮ್ ಅವಾಗ ಎಲ್ಲಿ ಅಕ್ಕಿ ಏನದ ಅಕ್ಕಿ ಇದ್ದಿದ್ದಿಲ್ಲ ಅವಾಗ. ಎಲ್ಲಿತ್ತು ಅಕ್ಕಿ? ಮತ್ತ ಅಮಾಸಿಗೊಮ್ಮೆ ಅಂಗಡಿ ತರೋದು ತಿನ್ನೋದು. ಇವೇ ರೇಷನ್ ಅಕ್ಕಿನೇ. ಇವೇ ರೇಷನ್ ಅಕ್ಕಿ ಅಂಗಡಿ ದಪ್ಪನು ದಪ್ಪ ಬರ್ತದ ವಿನ ಇದಕ್ಕನ. ಅವೇ ಊಟ ಮಾಡಿದ್ದೇವು. ಹಸಿದ ಸೊಣ್ಣ ತರ್ತದ್ರ ನಮ್ ಮನ್ಯಾಗ. ಅವೇ ಹುಡ್ದಾರ ತೊಗರಿ ಕಡಿ ಬಿರಿ ಇಟ್ಕೊಂಡು ಸಾರಿಗೆ ಹೋಗೋರು. ಮತ್ತ ಸೈಲ್ ಹಾಕನೆ ಹುಚ್ಚಿ ಬಂದ್ರಂತ ಸರ್ ಹೇಳ್ಕಿಂದ ಹುಡ್ದಾರ ತೊಗರಿ ಕಡಿ ಬಿರಿ ಇಟ್ಕೊಂಡ್ ಬರೋರು ಹೋಗಿ. ನಮ್ಮನ್ ಪರಿಸ್ಥಿತಿ. ಊಟಕ್ಕೆ ಅದೇ ರೊಟ್ಟಿನೇ. ಏನ್ ಮಾಡ್ತಿದ್ರ ಅವಾಗ ಸಾಲಿ ಉಪ್ಪಿಟ್ಟು ಹಾಕಿದ್ರ ನಮ್ಗ ಗೌರ್ಮೆಂಟ್ ಉಪ್ಪಿಟ್ಟು ದಪ್ಪ ಅಂದ್ರ ಒಂದ್ ಊರಾಗ 2 ಪಲ್ಕ್ ಹಾಕುದು. ಅದು ಹಾಕ್ತಿದ್ರು. ಮತ್ತೇನ್ ಮಾಡ್ತಿದ್ರಿ? ಅದನ್ನೇ ಮಧ್ಯಾಹ್ನ ಊಟ ಉಂಡ್ಕೆ ಮನೆಗೆ ಬರೋರು. ಶಾಲ್ಯಾಗ? ಮನ್ಯಾಗ ಮತ್ ಸಜ್ಜಿಗೆ ಊಟ ಯಾವಾಗ ಮಧ್ಯಾಹ್ನದಾಗ ಇರ್ಕೊಂತಿದ್ವಿ. ಏನ್ ಮಾಡ್ತಿದ್ರ ಅವಾಗ? ಅಡಿಗೆ ಏನ್ ಮಾಡ್ತಿದ್ರು? ಅಡಿಗೆ ಸಜ್ಜಿ ರೊಟ್ಟಿ, ಸಜ್ಜಿ ರೊಟ್ಟಿ, ಪುಂಡೆಪಲ್ಲೆ ಚಟ್ನಿ. ಸಜ್ಜಿ ರೊಟ್ಟಿ, ಪುಂಡೆಪಲ್ಲೆ ಚಟ್ನಿ. ತೊಗರಿ ಬೆಳಿತಿದ್ರು ಅವಾಗೇನ್ ತೊಗರಿ ಇದು. ಅದು ಪುಡಿ ಹೊಡೋದು 1 ಚೀಲ 2 ಚೀಲ ಬೆಳೆಯೋರು. ರಾತ್ರಿ ಹೋಗಿ ಗಿಡ ಹಿಡಿಬೇಕು. ಬೆಳಿತಿದ್ದಿಲ್ಲ? 2 ಗಂಟೆಗೆ ಹೋಗ್ಬೇಕು. ಪುಡಿ ಇಬ್ಬರಿಗೆ ಪುಡಿ ಗಿಡ ಬಂದಿದ್ರು ತರ್ತೇವೆ. ಎಣ್ಣೆ ಇದ್ದಿದ್ದಿಲ್ಲ ಅವಾಗ? ಎಣ್ಣೆ ಇಲ್ಲ, ಹಿಂದಗಡೆ ಬಂತು. ಪುಡಿ ಬಿಡೋದ? ಅದೇ ಪುಡಿ ಹೊಡೆದ ಕೇಸಿಂದ 4 ಚೀಲ ಬೆಳೆಯೋದು. ಅವ ರೊಕ್ಕದ ಆಸೆಗೆ ಮಾರಿ ಬಿಡೋರು. 1 ಚೀಲಕ್ಕೆ 1000-1500 ರೂಪಾಯಿ ಬರ್ತದ. ಅದೇ ಮಾರಿ ಕೇಸಿಂದ ಸಂಸಾರ ನಡ್ಸೋರು. ನೀ ಯಾವಾಗ ಒಕ್ಕಲ್ತನ ಮಾಡಕ್ ಸ್ಟಾರ್ಟ್ ಮಾಡಿ? ಯಾರು? ನಾನು ಇದು 4ನೇ ಸಾಲಿ ಕಡೆ ಒಕ್ಕಲ್ತನ ಮಾಡೀನಿ. 4ನೇ ಸಾಲಿ ಕಲ್ಯಾಗ ಒಕ್ಕಲ್ತನ ಮಾಡಿ? ಸಾಲಿಗೆ ಹೋಗಿಲ್ಲ? 4ನೇ ಸಾಲಿ ಕಲ್ಕತಾನೆ ಒಕ್ಕಲ್ತನ ಮಾಡೀನಿ. 4, 5, 6 ಸಾಲಿಗೆ ಹೋಗುದು ಹಂಗೆ ಒಕ್ಕಲ್ತನ ಮಾಡುದು. ಸೋಮವಾರ ಸಾಲಿಗೆ ಹೋಗೋದು. ಉಳಿದ ವಾರ ಏನದ ಮನೆಗೆ ಇದ್ದು ಒಕ್ಕಲ್ತನ ಮಾಡೋದು. ಸೋಮವಾರ ಒಂದೇ ದಿನ ಹೋಗುದು, ಮಿಕ್ಕಿದ ವಾರ ಗೋಲಿ ಹೊಡಿಯೋದು. ಇದು ಕುಡರೆ ಹೊಡೆದಾದ ನಮ್ಮ ಅಪ್ಪ ಕೊಡತ್ತ ಗಿಡ ಊಟ ಕೊಟ್ಟು ಬಿಡವ. ಕುಡ ಹೊರ್ಲಾಕ್ ಬರ್ತಿದ್ದಿಲ್ಲ ನಾವಾಗ? ಕುಡ ಹೊರದೇ ಆಗ್ತದ. ಸಣ್ಣವಿದ್ದೆ ಹೆಂಗ್ ಹೊಡ್ತದ ಕುಡ. ಮತ್ತ ಮನಿಗ್ ಬಂದ ಮಧ್ಯಾಹ್ನದಾಗ ಏನ್ ಇರ್ಬೇಕು ತಿರ್ಲಾಕ್ ಬಾಯಿ ಒಂದು ಚಟ ಆಡ್ತದ. ಮತ್ತ ಅವಾಗ ಏನ್ ತಿಂತಿದ್ವಿ? ಅವಾಗ ಇದು ಸಜ್ಜಿ ರೊಟ್ಟಿ 3 ಹಾಕೊಳ್ಳೋರು ಕಿಸ್ತ್ಯಾಗ. ಅವೇ ಕುರ್ಕುರಿ ಕಟಿ ರೊಟ್ಟಿ ಮತ್ತೆ ಪರ್ಕುರಿದ್ದು. ಇಲ್ಲಾಂದ್ರ 20 ಪೈಸೆ ಕೊಟ್ಟು 1 ಇದನ್ನ ಮಂಡ ತರೋರು. ಮಂಡ ಕಿಸ್ತ್ಯಾಗ ಹಾಕೊಂಡು ಬಲ್ ಖುಷಿ ಅದ್ ಮಂಡ ತಿನ್ನೋದಂದ್ರ. ಅದಕ್ಕೆ ಏನಾದ್ರು ನಾ ಮಂಡ ತಿಂತೀನಿ, ಬಿಚ್ಚಿಟ್ರೆ ಬಿಡೋದಿಲ್ಲ ಮಂಡಾಳ. ಹೌದು. ಮಂಡಾಳ ಸಿಂಗಲ್ ಕಾಳಿ ಹಾಕೊಂಡ್ ಮನೆಯಾಗಿತ್ತು ಅಂದ್ರ ಮನೆ ಉದ್ದಾರ ನಮ್ದು. ಶೇಂಗಾ ಹತ್ರ ಯಾಕೆ ಇರ್ತದ ಅವಾಗ ಶೇಂಗಾ ತಿಂತಾನೆ ಕೊಟ್ಟು ನಾನು ಆಟ ಇರೋದು ಮನೆಗೆ. ಅವಾಗ ಹೇಗ್ರಿ ಅನ್ಸುದ್ವಿ. 15 ವರ್ಷದ ಸಣ್ಣ ಬೀಚ್ ಕೇಳಿಸ್ತದೆ. ಕಸರಿ ಬ್ಯಾಕ್ ಅಂತಿದ್ರು ಮುರಾಗ ಹೊಡದ್ ಕಸರಿ ಬ್ಯಾಕ. ನಾನು ಆಟ ನೀ ಬಂದಿದೆ ಆಕಳಿಗೆ ಹಾಕಿ ನಿಮ್ಮ ಮಕ್ಳು ಕಳಿಸ್ಬಾರ್ದಂತೇಳಿ ಆ ಸಣ್ಣ ತರಬರಿ ಹಿಡ್ಕೊಂಡು ನಾನು ಓಡಿಸ್ಬಿಡಾಕಿ. ಊರಾಗ ಹಂಗೆ ಬರೋ ಹಿಂದೊಂದು ಮುಂದೊಂದು ಕೈ ಹಿಡ್ಕೊಂಡು ಬಂದಿದ್ದೆ. ಏನ್ ಮಾಡ್ಬೇಕೇನ ನಮ್ಮವ್ ಬಂದ್ ಕೇಸಿಂದ ಹೇಳವ ನಾನು ಅಕ್ಕಗೆ ಅಂತ ಕಳ್ಸವ. ನನಗ ಕಸ್ಬಾಕ ಸಣ್ಣ ಬೀಚ್ ಬೆಳ್ಸವ. ನಾ ಏನ್ ಮಾಡ್ಲೇನ ಮತ್ ಹಿಂಗ್ ಮಾಡ್ಬೇಡ. ಕಸ್ತಬೇಕು ಒಂದೊಂದ್ ದಿನ ದಣಿತದ ಮಗಳು ಕಾಲ ಕಳಿಸ್ತೀನಿ ಅವನ್ನ ಅಂತ ನಮ್ಮವ್ವ. ಎಷ್ಟ್ ಮಂದಿ ಇದ್ರ ಅವಾಗ ಮನ್ಯಾಗ? ಮನ್ಯಾಗ ಅವಾಗ 3 ನಾನು, ನಮ್ ತಂಗಿ, ನಮ್ಮ ಅಕ್ಕ, ನಾನು. ನೀನು, ನಿಮ್ ತಂಗಿ, ನಿಮ್ ಅಕ್ಕ, ನೀನು ಮತ್ 4 ಮಂದಿ ಅದ್ರಲ್ಲ. 4 ಮಂದಿ. ನಮ್ಮ ತಂಗಿ ಅಣ್ಣ 13 ವರ್ಷ ಇಟ್ಟಾನ ದೇವಪ್ಪ. ನಾ ಅವಾಗ ಒಬ್ಬನೇ ಮಗತ್ತೆ. ನನಗ್ ಬಾಳ ಪ್ರೀತಿ ಅವಾಗ. ನಮ್ ತಂಗಿ 12 ವರ್ಷಕ್ಕೆ ನಿಂತಳು ದೇವಪ್ಪ ಇಟ್ಟಿದಾಗ.
ಆ ಪರಿಸ್ಥಿತಿ ಬೆಳೆದು ಏನ್ ಮಾಡ್ಬೇಕು ಈಗ ಮೈಯ ಹೊರಕ್ ಬನಿ ಈಗ ಹೆಂಗೈತಿ? ಈಗ ಅದೇ ಪರಿಸ್ಥಿತಿನೇ ಅದು. ಅಂದ್ರೆ ಅದು ಇನ್ನಾದ್ರೂ 10 ಪೈಸೆ ಮುರಿಯಾಗಲ್ಲ ನಾನು. ಅದೇ ಪರಿಸ್ಥಿತಿ ಇಲ್ಲ. ಈಗಿನ ಕಾಲ ಹೆಂಗದ ಅಲ್ಲ, ಹಂಗಿತ್ತು. ಈಗಿನ ಕಾಲ ಒಳ್ಳೆ ಕಾಲ. ಇಂಥ ಕಾಲ ಎಂದೂ ನೋಡಿದಿಲ್ಲ ನಾವು. ಇದು ಒಳ್ಳೆ ಕಾಲ ಅಂತ ನೀ ಹಿಂಗ್ ಹೇಳ್ತಿ? ಏನಾದ್ರೂ ಕಮ್ಮಿ ಇಲ್ಲಲ್ಲ. ಕಮ್ಮಿ ಇಲ್ಲ. ದಾಳಿ ಹೋಗ್ಲಿ ನೆಮ್ಮದಿನೇ ಇಲ್ಲ ಮೊದಲು. ನೆಮ್ಮದಿ ಯಾರು ಇರೋರಿಗೆ ಯಾಕಲ್ಲ ರಗಡ ಅದ ಇಲ್ಲ. ಎಷ್ಟೇ ದುಡ್ಡಿದ್ರು ಎಷ್ಟೇ ಅನ್ನ ಇದ್ರು ರೋಗಗಳು ಏನ್ ಹೊಡೆಯದವನು. ಸೊ ಬೇಕಂತವ್ರಿಗೆ ಆಸೆದವ್ರಿಗೆ ನೆಮ್ಮದಿ ಇಲ್ಲ. ನನಗೆ ಇದ್ದೊಟ್ಟೆ ಸಾಕನ ರಗಡ ನೆಮ್ಮದಿ. ಇದ್ದೊಟ್ಟೆ ಸಾಕನ್ಬೇಕು. ರೋಗ ಇರ್ತದ ರೋಗ ಮೈಯಾಗ. ಆಸೆ ಇರ್ಬೇಕು ಮನುಷ್ಯಾಗ, ಅತಿ ಆಸೆ ಇರಬಾರ್ದು. ನನಗ ಅತಿ ಆಸೆ ತ್ಯಾಮೋದಿ. ಅತಿ ಆಸೆವೇ ದುಃಖಕ್ಕೆ ಮೂಲ ಅಂತ. ಹೌದಾ? ಇವತ್ತೇ ನೋಡ ಗೊತ್ತಾಗಿರೋದು. ಅಲ್ಲೇ ಅತಿ ಆಸೆ ದುಃಖಕ್ಕೆ ಮೂಲ. ಇನ್ನೊಬ್ರು ನೋಡಿ ಸಂಸಾರ ಮಾಡಿದ್ರ ನಾವ್ ಇದ್ದನ್ನು ಮಾರ್ಕೊಂಡು ಹೋಗ್ಬೇಕಾಗ್ತದ. ನಮ್ಮಲ್ಲಿ ಎಷ್ಟದ ನಾವ್ ಅಷ್ಟೇ ಸಂಸಾರ ಮಾಡ್ಕೋಬೇಕು. 100 ರೂಪಾಯಿ ಇದ್ರೆ 50 ರೂಪಾಯಿನಾಗೆ ಸಂಸಾರ ಮಾಡ್ಬೇಕು, 50 ರೂಪಾಯಿ ಇಡಬೇಕು. ಅದ್ರಲ್ಲಿ ಮಕ್ಕಳು ನಾವು ಜೋಪಾನ ಆಗ್ಬೇಕು. ಬಟ್ಟಿ ಅಂತ ಇರ್ತದ, ದವಾಖಾನಿ ಅಂತ ಇರ್ತದ, ಎಲ್ಲಾನು ಇರ್ತದ. 100 ರೂಪಾಯಿದಾಗ 50 ರೂಪಾಯಿ ಖರ್ಚು ಮಾಡ್ಬೇಕು, 50 ರೂಪಾಯಿ ಉಳಿಸ್ಬೇಕು. ಅದೇ ಸಂಸಾರ ಪದ್ಧತಿ. ಮಾಡೋದ್ 100 ರೂಪಾಯಿ ಮಾಡೋದ್ 200 ರೂಪಾಯಿ, ದುಡಿಯೋದ್ 100 ರೂಪಾಯಿ ಅಂದಾಗ ಹೆಂಗಿರ್ತದ? ಹೊಲನು ಸಾಲಲ್ಲ, ಮನಿನೂ ಸಾಲಲ್ಲ, ಉಳಿದ ಸಾಲನೂ ಸಾಲಂಗಿಲ್ಲ. ಮುಂದ ಅವೇನ್ ಮಾಡ್ಯಾರ ಅನ್ಕತ ಊರಾಗ ಮಂದಿ ಅಗಸಿ ಕಟ್ಟಿ ಮುಂದ್ ಬೇಯ್ತಾರ ಪಾಡತ್ತದ ಅವಾಗ. ಜೀವನ ಹಂಗ ಜೀವನ. ಇಂದ ನಮ್ಮ ಅಪ್ಪರನ್ನು ನಾವು ಯಾರಿಗೆ 10 ಪೈಸೆ ಕೇಳಿಲ್ಲ, ಈಗ ಮುಂದೆ ನಾನು ಕೇಳಿಲ್ಲ. ಹಂಗ ಸಂಸಾರ ಮಾಡ್ಕೊಂಡ್ ಹೊಂಟಿ. ಇನ್ನು ಮುಂದ್ ಮಕ್ಳು ಹೆಂಗ್ ಮಾಡ್ತಾರೋ ಗೊತ್ತಿಲ್ಲ. ನಾವು ಸತ್ತಿದ್ದ ಅವ್ರಿಗೆ ಬಿಟ್ಟಿದ್ದಲ್ಲ, ಅದ ಅವ್ರಿಗೆ ಬಿಟ್ಟದ್ದು. ಅವ್ರ ಹೆಂಗ್ ಮಾಡ್ತಾರೋ ಹೆಂಗ್ ಕಳ್ತಾರೋ ಯಾರಿಗೆ ಗೊತ್ತ. ನನ್ ಸೆಟಕ್ ಏನಾಗಿನ 10 ಪೈಸೆ ರೊಕ್ಕ ಹೋಗಿಲ್ಲ. ಹೋಟೆಲ್ ಹೋಗಿ ಚಾ ಕುಡುದಿಲ್ಲ ನಾನು. ಮನೆಗೆ ಮಕ್ಕಳು ಹೆಂಡ್ರು ಅಂದ್ರೆ 10,000 ರೂಪಾಯಿದಾಗ ಕುಡಿಬೇಕು. ಬರೋ 10,000 ರೂಪಾಯಿ ಪೇಮೆಂಟ್ ಅದ ಬದುಕ್ಲಾಕತ್ತೀವಿ. ಏನು ಚಟ ಇಲ್ಲ ಅಂತ ಹೇಳಿ ಇಲ್ಲಿ ಕಲರ್ ಮಾತ್ರ ಮುಂದಿನವರೆಗೆ ಚಾಪಿ ತಲೆ ಮೇಲೆ ಕಟ್ಟಾಕೊಂಡು ಹೋಗಂಗ ಆತದ. ಅದೇ 10,000 ರೂಪಾಯಿ ಬರ್ತದ, 5,000 ರೂಪಾಯಿ ಖರ್ಚು ಮಾಡ್ಬೇಕು, 5,000 ರೂಪಾಯಿ ಉಳಿತಲ್ಲ, ಸಾಕಲ್ಲ. ಶ್ರೀಮಂತರು ಏನ್ ಮಾಡ್ತಾರ, ಒಂದ್ ವಸ್ತುಕ್ಕೆ 5,000 ರೂಪಾಯಿ ಕೊಟ್ಬಿಡ್ತಾರ. ಹಂಗಿರ್ತೈತಿ ಅವ್ರ ಹತ್ರ ದುಡ್ಡು ಇರ್ತೈತಿ, ಖರ್ಚು ಮಾಡ್ತಾರೋ. ಒಂದ್ ವರ್ಷಕ್ಕೆ 12 ತಿಂಗಳು ಬರ್ತಾವ. ನಾವ್ ಗೊತ್ತಿದ್ದಿಲ್ಲ ನೋಡಿ. ಈ ಮಾತ್ರ ಇದು ಮಾತ್ರ ಗೊತ್ತಿದ್ದಿಲ್ಲ. 12 ತಿಂಗಳಿಗೆ ಎಷ್ಟು ಉಳಿತು? 60,000 ರೂಪಾಯಿ ಉಳಿತದ, ಸಾಕಲ್ಲ. 60,000 ರೂಪಾಯಿದಾಗ ಮಕ್ಕಳಿಗೆ ಸಾರಿ ಫೀಸ್ ಕಟ್ಕೋತ ಅದ ಕಟ್ಕೋತ ಬದುಕ್ಬೇಕು. ಇಷ್ಟೇ ನಮ್ಮಂತವ್ರ ಪರಿಸ್ಥಿತಿನೇ ಇಷ್ಟೇ. ಸಾಕು. ನಾವು ಸಾಲ ಎಲ್ಲ ಬದುಕಿದ್ರೆ ನಮ್ಮಷ್ಟು ಶ್ರೀಮಂತರು ಯಾರಿಲ್ಲ. ಅಂದ್ರೆ ತಂದೆ ತಾಯಿ ಆಸ್ತಿಗೆ ಕೈ ಹಾಕ್ಬಾರ್ದು ಅಷ್ಟೇ. ಹೌದು. ಸಾಸಿವೆ ಹೆಂಗ್ ಪಲ್ಯ ಮಾಡೋದೀಗ? ಒಂದು ದಿನ ಸಾಸಿವೆ ಇಲ್ಲ ನಿನಗೆ ಇಷ್ಟ ಆಗ್ಯದ. ನಮ್ಮವರು ಸಾಸಿವೆನೂ ಇಲ್ಲ, ಏನಿದ್ದಿಲ್ಲ. ಒಂದು ಪಾವ್ ಎಣ್ಣೆ 1 ವಾರ ಮಾಡಿ ಅಡಿಗೆ ಎಂತ ರುಚಿ ಅದು. ಒಂದು ಪಾವ್ ಎಣ್ಣೆ 1 ವಾರ ಮಾಡಿದ್ರ ಆ ಅಡಿಗೆ ಎಂತ ರುಚಿ. ಈಗ ನೀವು 5 ಕೆಜಿ ಎಣ್ಣೆ ತರ್ತೀನಿ, 3 ವಾರನು ಮಾಡಂಗಿಲ್ಲ ಅಂದಾಗ ಎಂತ ಅದ. ಏಟ್ ಹಾಕಿದ್ರೆ ಅಡಿಗೆ ರುಚಿ ಇಲ್ಲ, ಸುಡ್ಗಾಡಿಲ್ಲ, ಏನ್ ತಿಂದ್ರು ಸ್ವಾದಿಲ್ಲ. ಈಗ ಸಾಸಿವೆ ಇಲ್ಲ, ನಾನು ಏನ್ ಮಾಡ್ಲಿ? ಸಾಸಿವೆ ಇಲ್ಲ ಅಂದ್ರೆ ಈಗ ತರಕ್ ಆಗಂಗಲ್ಲ. ನೀ ಹಂಗೆ ಮಾಡ್ತಾರ ಮಾಡೋ ಬಿಡ್ತಾರ ಬಿಡು. ಈಗ ಮಾಡ್ಲಕತ್ತಿ. ನಾನು ನಾಳೆ ಮುಂಜಾನೆ ಸಾಸಿವೆ ಪಕ್ಕ ಬೇಕೇ ಬೇಕು. ನಾಳೆಗೆ ಮಾತ್ರ. ಈಗಿಂದ ಯಾವ ಸಾಸಿವೆ ಜೀರಿಗೆ 2 ಬೇಕು. ಸಾಸಿವೆ ಜೀರಿಗೆ ಎಲ್ಲ ಏನಿಲ್ದಾನೆ ಅಡಿಗೆ ಮಾಡ್ತಾರಲ್ಲ. ನನ್ ಕತೆ ಹೆಂಗ್ ವಿಚಿತ್ರ ಅಂತ. ಅಂದ್ರೆ ನಮ್ಮ ಅವ್ರ ಸಂಸಾರ ಮಾಡ್ರ ಬಡತನದಾಗ. ಅದೇ ಹೇಳೋದು, ಯಾರೇ ಆಗ್ಲಿ ಒಂದ್ ವಸ್ತು ಇಲ್ಲ ಅಂದ್ರ ಅಡಿಗೆ ಮಾಡೋದು ಸ್ಟಾರ್ಟ್ ಮಾಡೋದು ಜಗಳ ಮಾಡೋದು ಮಾಡ್ಲಕ್ ಹೋಗ್ಬೇಡ್ರಿ. ನಾನು ಸುಮ್ನೆ ಹೇಳತ್ತೀನಿ. ನಾನ್ ಇವಾಗ ಏನಿಲ್ಲ ಅಂದ್ರ ಸಾಸಿವೆ ಜೀರಿಗೆ ಖಾಲಿಯಾಗಿ 1 ವಾರ ಆಯ್ತು. ಹಂಗೆ ಮಾಡತ್ತೀನಿ. ತಗೋಬಾಕ್ ಹೇಳಾಕ ನೆನಪಿಲ್ಲ, ಅಡಿಗೆ ಮಾಡ ನೆನಪಾಗ್ತದ ಅಷ್ಟೇ. ಮತ್ ಮಕ್ಳು ಹೋಗ್ಬಿಟ್ಟಿರ್ತೀನಿ. ನಾನ್ ಅಡಿಗೆ ಮಾಡಿದ್ಮೇಲೆ ಅವ್ರು ಅಡಿಗೆ ಮಾಡಕಂದ್ರೆ ಹೊರಗೆ ಹೋಗಿರ್ತಾರ, ನೆನಪು ಹಾರ್ಬಿಡ್ತೀನಿ. ಆಮೇಲೆ ಅವ್ರ ಒಳ ಬರಟಿಗೆ ಮತ್ತೆ ನೆನಪಾಗಿರ್ತದ, ಹೇಳುದಿಲ್ಲ ಏನಿಲ್ಲ. ಮತ್ತೆ ಇವತ್ತು ಅಡಿಗೆ ಮಾಡಿ ಈಗ ನೆನಪಾಗೈತಿ. ಈಗ ಹೇಳಿನಲ್ಲ, ನಾಳೆ ತಗೊಂಡ್ ಬರ್ತಾನೆ. ಏನಾದ್ರು ಒಂದ್ ವಸ್ತು ಇಲ್ಲ ಅಂದ್ರ ಅದ್ರ ಮೇಲೆ ನಿಗಾ ಇಟ್ಕೊಂಡ್ ಇರ್ಬಾರ್ದು. ಈ ತರ ಎಲ್ಲಾ ಮಾಡ್ಬಿಡ್ಬೇಕು. ನಾನು ತುಂಬಾ ಕಷ್ಟದ ಬೆಳ್ದೀನಿ. ನನ್ಗೇನ್ ಪಾಠ ಹೇಳ್ಕೊಡೋದು ಬೇಡ ಯಾರು. ಜೀವನದ ಅನುಭವ ಎಲ್ಲಾ ಅಂದ್ರೆ ಎಲ್ಲಾ 3 ವರ್ಷದ ಜೀವನದ ಅನುಭವನ ನಾನು ಇವಾಗ ಎಲ್ಲ 30 ವರ್ಷಕ್ಕೆ ಅನುಭವಿಸ್ಕೊಟ್ಟಿದೀನಿ ಎಲ್ಲಾನು. ಅರ್ಥ ಆಯ್ತಾ? ಅದಕ್ಕೆ ಒಳ್ಳೆ ಗುಣ ಹೇಳ್ತಿ ಸಿಕ್ಕಳಂತೆ. ನಾನು ಅದಕ್ಕೆ ನಿನಗೆ ಚೆನ್ನಾಗಿ ಹೇಳಿದ್ದೀನಿ.
ರೀಲ್ಸ್ ಕಾಶ್ಮೀರ ಬೆಕ್ಕಿನ ಕಣ್ಣ ಅನ್ಕೊಂಡು ಅದಕ್ಕೆ ಈ ಪರಿಸ್ಥಿತಿಯಲ್ಲಿ ನಾವು 10,000 ರೂಪಾಯಿದಲ್ಲಿ ಬದುಕ್ತಿದ್ವಿ. ಖರ್ಚು ಮಾಡುವಂತ 8 ಚಕ್ರ ಅದ್ರ ಪರಿಣಾಮನೇ ಬೇರೆ ಇತ್ತು. ಬರ್ಮಣ್ಣಂದು ಅಲ್ವಾ ಪರಿಸ್ಥಿತಿನೇ ಬೇರೆ ಇತ್ತು. ನಾ ಹೆಂಗಿನಿ ಅದಕ್ಕೆ ಮತ್ತೆ ಹೇಳ್ತೀನಲ್ಲ, ಬಡತನ ರೀತಿ ಅಂದ್ ಅದಕ್ಕೆ ಹೇಳ್ತಾರ, ನಮ್ಮ ಮನೆಯಿಂದ ಹೆಣ್ಣು ಕೊಡ್ಬೇಕಾದ್ರೆ ಶ್ರೀಮಂತರಿಗೆ ಕೊಡ್ಬೇಕು, ನಮ್ಮ ಮನೆಗೆ ನಾವು ತರಬೇಕಾದ್ರೆ ಬಡತನ ಮನಿದೇ ತರಬೇಕು. ಅವಾಗ ಆ ಸಂಸಾರ ಯಾವಾಗಲೂ ಸುಸರ್ಜಿತ ಆಗಿರ್ತದಂತ ನಮ್ ದೊಡ್ಡಪ್ಪ ಹೇಳ್ತದ. ಏನೇ ಆಗ್ಲಿ ಕಷ್ಟ ಸುಖ ಜೀವನದಲ್ಲಿ ತುಂಬಾ ಅನುಭವಿಸ್ಬೇಕು ಫ್ರೆಂಡ್ಸ್. ಕಷ್ಟ ಬಂದಿದೆ ಅಂತ ಗೋಳೋ ಅಂತ ಅಳ್ಬಾರ್ದು. ಎಂತ ಕಷ್ಟ ಬರುತ್ತೋ ಬರ್ಲಿ, ಮನ್ಸರಿಗೆ ಮೀರಿದಂತೂ ಯಾವ ಕಷ್ಟನೂ ಇಲ್ಲ. ಅದಕ್ಕೆ ಎಲ್ಲದಕ್ಕೂ ಸಹಿ. ಅದಕ್ಕೆ ನಮ್ ದೊಡ್ಡಪ್ಪ ಹೇಳ್ತದ, ಆ ಮನಿ ಹೆಣ್ಣು ಮಾಡ್ಕೊಂಡು ನೋಡಲಿ, ನೀ ಅಷ್ಟು ಬಡತನ ಆದತ್, ನೀ ಗುಡ್ಸಲ್ದಾಗ ಒಕ್ಕೊಂಡ್ ಹೋಗಿದ್ದಾಳ ಒಳಗ, ನಿನ್ನ ಮನಿ ಹೆಂಗ್ ಬೆಳಿತದ ಅಷ್ಟೇ ನೋಡಿ, ನೀ ಎಲ್ಲರ ಕಡೆ ಮುಂದ್ ಬರ್ತದೆ ಅಂತ ನಾನು ಹೇಳಿದ್ದೆ. ನಾವು ಹೆಂಗಿದ್ವಿ, ನಮ್ ನೋಡಕ್ ಬಂದಾಗ ಹೆಂಗಿದ್ವಿ ಅಂತ ಅವತ್ ಒಂದ್ ದಿವ್ಸ ವಿಡಿಯೋ ಮಾಡ್ತೇವೆ. ಅದು ಬೇರೆ ವಿಡಿಯೋ ಮಾಡ್ತೇವೆ, ಅದ್ರ ವಿಚಾರ ಈಗ ಬೇಡ. ಅದ್ರದೇ ಒಂದ್ ಸಪ್ರೇಟ್ ವಿಡಿಯೋ ಮಾಡ್ತೀವಿ. ನಮ್ ಮನಿ ಹೆಂಗಿತ್ತು, ನಾನ್ ನೋಡಕ್ ಬಂದಾಗ ಹೆಂಗಿತ್ತು ಎಲ್ಲಾನು ಅದೊಂದು ಸ್ಟೋರಿ ಮಾಡ್ತೀವಿ. ಒಂದ್ ದಿವ್ಸ ಕುತ್ಕೊಂಡು ಅದ್ರ ಬಗ್ಗೆನು ಮಾತಾಡ್ತೀವಿ. ಈ ಸದಾ ಬರ್ರಿ ಏನ್ ಮಾಡತ್ತೀನಿ ತೋರಿಸ್ತೀನಿ ಅಂತ ನಿಮಗ. ಮೆಣಸಿನ್ಕಾಯಿ, ತಾಳ್ಸಿನ ಮೆಣಸಿನ್ಕಾಯಿ ನಿಮ್ ದೊಡ್ಡಮ್ಮ ಮಾಡ್ತಿದ್ದಲ್ಲ ಆತರ ಅವ್ರಂಗ ಅಡಿಗೆನೆ ಮಾಡಕ್ ಬರಲ್ಲ. ಜೀರಿಗೆ ಸಾಸಿವೆ ಇಲ್ಲ ಅಂದ್ರು ಹಂಗೆ ಮಾಡಿ ಅವಾಗ ಒಗ್ಗರಣೆನೆ ಮಾಡ್ತಾ ಇರ್ಲಿಲ್ಲ. ಇದಕ್ಕ ನಾವ್ ಒಗ್ಗರಣೆ ಮಾಡ್ತಿರ್ಲಿಲ್ಲ. ನಮ್ಮ ಅಪ್ಪರು ಮದುವೆ ಮಾಡೋಕಿನ ಮುಂಚೆನೆ ಅಲ್ಲಿದ್ದಿಲ್ಲ, ಅವ್ರಿಗೆ 3 ಟೈಮ್ನು ಬಿಸಿ ಮಾಡ್ತಿದ್ರು. ಆಮೇಲೆ ಮಾತಾಡೋದಂತ ಅದನ್ನೆಲ್ಲ ಹೇಳ್ಬೇಡ. ಅವ್ರ ಬಗ್ಗೆ ಒಂದ್ ದಿವ್ಸ, ಎಲ್ಲಾರ ಬಗ್ಗೆ ಒಂದೊಂದ್ ದಿವ್ಸ ಫ್ರೆಂಡ್ಸ್. ನಿಜವಾಗ್ಲಿ ಎಲ್ಲಾರು ನಮ್ದು ಕುಟುಂಬ ಇದೆಯಲ್ಲ ಗಂಡನ ಮನೇಲಿ, ನಾವ್ ಆ ಕುಟುಂಬದ ಒಂದು ಹೇಳ್ತಾ ಇದ್ರ ಒಂದು ಸ್ಟೋರಿ ಎಷ್ಟು ಚೆನ್ನಾಗೈತೆ ಅಂದ್ರ, ನೀವ್ ಕೇಳಕತ್ತಾರಂದ್ರ ಅಷ್ಟು ಮನಸ್ ಕೊಟ್ಟು ಕೇಳ್ತಾರ, ಅಷ್ಟು ಚಂದ ಐತಿ. ಅದ್ನ ಒಬ್ಬೊಬ್ರದ ಒಂದೊಂದ್ ದಿವ್ಸ ಹೇಳ್ಕೊಂಡ್ ಬರ್ತೀವಿ. ಈ ಸದ್ದ ಮೆಣಸಿನ್ಕಾಯಿ, ಇದು ಒಂದು ಸಾಸಿವೆಯ ಕತೆ. ಈ ಸಾಸಿವೆ ಕಥೆಯಲ್ಲಿ ಸಾಸಿವೆನೇ ಇಲ್ಲ. ಇದೇನ್ ಮಾಡಿನಲ್ರಿ ಪಲ್ಯ, ಇವ್ರು ದೊಡ್ಡಮ್ಮ ಮಾಡ್ತಿದ್ರು, ಒಗ್ಗರಣೆನೆ ಮಾಡ್ತಿರ್ಲಿಲ್ಲ. ಈಗ ಮೆಣಸಿನ್ಕಾಯಿ ಕುಟ್ಟಿ ಒಂದ್ ಗುಳ್ಳಾಗಿಟ್ಟು ಅದ್ರ ಮೇಲೆ ಉಪ್ಪು ಹಾಕಿ, ಆಮೇಲೆ ಬೆಳ್ಳುಳ್ಳಿ ಇಟ್ಟು ಅದ್ರ ಮೇಲೆ ಎಣ್ಣೆ ಹಾಕಿ ಅರ್ಶಿನ ಹಾಕಿ ಕುದಿಯಕ್ ಬಿಟ್ಬಿಡೋರು. ಸ್ವಲ್ಪ ನೀರ್ ಚಿಂಬಿಡಿಸಿ ಮುಗೀತ, ಅಲ್ಲಿಗೆ ಪಲ್ಯ ಕಂಪ್ಲೀಟ್. ಏನು ಸಾಸಿವೆ ಬೇಡ, ಜೀರಿಗೆ ಬೇಡ, ಏನು ಬೇಡ ಅವ್ರಿಗೆ. ಯವ್ವ ನಾವಲ್ಲೇ ಪುಟ್ಟಾಗಿ ಓಂ ನಮ ಶಿವಾಯ ಬಿಡ್ಲಿಂಗ್ ಬಿತ್ತು. ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ತಾಳ್ಸಿದ ಮೆಣಸಿನ್ಕಾಯಿ ಪಲ್ಯ ಇದು. ನಮ್ಮ ಅತ್ತೆಯವ್ರು ಮಾಡ್ತಿದ್ರು, ಸತ್ಯವಾಗ್ಲೂ ಹೇಳ್ತೀನಿ, ಈ ತರ ಅಂತೂ ಮಾಡ್ತಾ ಇರ್ಲಿಲ್ಲ ಅವರು ನೀರೇ ಟಚ್ ಮಾಡ್ತಾ ಇರ್ಲಿಲ್ಲ ಪಲ್ಯಗೆ, ಗೊತ್ತಾ? ಅಂದ್ರೆ ನೀರು ಹಾಕ್ತಿರ್ಲಿಲ್ಲ, ಬರೀ ಎಣ್ಣೆಲ್ಲೇ ಮಿಕ್ಸ್ ಮಾಡ್ಕೊಂಡ್ಬಿಡೋರು. ನಾವು ಕತ್ತ 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 ಕುದಿಸಿ ಕಿವುಚಿ ಹಿಂಡಿ ತಿನ್ಬಿಡೋದೆ. ಇದು ಸೂಪರ್ ಆಗಿರುತ್ತೆ. ಇದು ಶಿಲ್ಪನ್ ರೆಸಿಪಿ. ಅವ್ರು ಮಾಡೋದು ಸ್ವಲ್ಪ ಸ್ವಲ್ಪ ನೋಡಿ, ನಮ್ಮ ಫ್ರೆಂಡ್ ಶಿಲ್ಪ ಇದ್ದಾರೆ, ಅವ್ರದ್ದು ಚಾನಲ್ ಇದೆ ನೋಡಿ. ಅವರು ಒಂದ್ಸತಿ ನಾನು ಮಾಡೋದು ನೋಡಿ ತುಂಬ ಇಷ್ಟ ಆಯಿತು ಅದು. ಹಾಗಾಗಿ ಅದೇ ಥರ ನಾನು ಇವತ್ತು ಮಾಡಿದ್ದೀನಿ. ಅವರು ಸ್ವಲ್ಪ ನೀರಾಗಿ ಕುದಿಸಿದ್ರು, ಇವತ್ತು ನಾನು ನೀರಾಗಿ ಕುದಿಸ್ತೀನಿ. ಫಸ್ಟ್ ಟೈಮ್ ನಾನು ನೀರಾಗಿ ಕುದಿಸಲ್ಲ ಯಾವಾಗಲೂ, ಅವ್ರದ್ದು ನೋಡಿ ಮಾಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಎಲ್ಲರೂ ಊಟ ಮಾಡೋಣ. ನಮ್ಮ ಹಸಿಮೆಣ್ಸಿನ್ಕಾಯಿ ಪಲ್ಯ ಇದು ತುಂಬ ತುಂಬ ಸ್ಪೆಷಲ್ ಊಟ ನಮಗೆ. ಇದು ಹಸಿಮೆಣ್ಸಿನ್ಕಾಯಿ ಚಟ್ನಿ ಆಗಲಿ, ಹಸಿಮೆಣ್ಸಿನ್ಕಾಯಿದು ಈ ಥರ ತಾಳ್ಸಿರೋ ಪಲ್ಯ ಆಗಲಿ, ಈ ಪುಂಡೆ ಪಲ್ಯ, ಅದೆಲ್ಲ ಸ್ಪೆಷಲ್ ಊಟ ನಮಗೆ. ಹೇಗಿದೆ, ಬಾಯಲ್ಲಿ ನೀರು ಬರುತ್ತೆ ನೋಡಿದ್ರೇ. ಇದಕ್ಕೆ ಸ್ವಲ್ಪ ಉಪ್ಪು ಬೆಳ್ಳುಳ್ಳಿ ಹಾಕ್ಕೋಬೇಕು. ನಾನು ಬೆಳ್ಳುಳ್ಳಿ ಹಾಕ್ಕೊಂಡಿಲ್ಲ, ಉಪ್ಪು ಮಾತ್ರ ಹಾಕಿದ್ದೀನಿ. ಯಾಕೆ ಬೆಳ್ಳುಳ್ಳಿ ಹಾಕಿಲ್ಲ ಅಂದರೆ ಇದಕ್ಕೆ ಜಾಸ್ತಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಕರೆಕ್ಟಾಗಿರುತ್ತೆ. ಜೋಳದ ರೊಟ್ಟಿ, ಸಪ್ಪನ ಬೇಳೆ, ಪಲ್ಯ. ಇವ್ರೇನು ಹೇಳ್ತಾರೆ ಅಂತ ಕೇಳೋನ್ರಿ. ಪಟ 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 ಊಟ ಮಾಡ್ಬೇಕು, ನಂಗೆ ಟೇಸ್ಟ್ ಹೇಳ್ಬೇಕು. ನೀವೇನು ಹೇಳೋದು, ನಾನು ಹೇಳ್ತೀನಿ ಊಟ ಮಾಡಿ. ನನಗೆ ತಾಳ್ಮೆ ಎಲ್ಲ ಇಲ್ಲ. ತಾಟ ಮುಂದಿತ್ತಂದ್ರೆ ಬ್ಯಾಟಿಂಗ್ ಮಾಡೋದೆ. ಸೌಕಾರ ಕಳೆದೋಗ್ಬಿಡ್ತೀರ ಇವತ್ತು ಪಕ್ಕ. ಗಂಗಾವೇ ಮಾಡ್ದಂಗೆ ಈಗ ಸೇಮ್ ಇದು. ಆಹಾ, ಒಂದು ಸೆಕೆಂಡ್ ಸ್ವರ್ಗನೇ ಕಣ್ಮುಂದೆ ಬಂದು ಹೋದಂಗೆ ಆಗ್ಬಿಡ್ತು. ದೊಡ್ಡಮ್ಮ ಮಾಡಿದಂಗ ಪಕ್ಕ. ಬೇಕಾದ್ರೆ ನೀನು ಟೇಸ್ಟ್ ಮಾಡಿ ನೋಡು. ನೋಡ್ತೀನಿ ಎಲ್ಲ. ಏನು ರುಚಿ ಅಂತೆ ಪಲ್ಯ. ಬಾಯಿ ಬಂದೈತಿ, ಖಾರ ಸ್ವಲ್ಪ ಹಚ್ಕೋಪ ಅಷ್ಟೇ. ಸೂಪರ್ ಆಗ್ಯಲ್ಲ, ಚಲೋ ಐತಿಲ್ಲ. ಎಣ್ಣೆ ಮಾತ್ರ ಕಮ್ಮಿ ಹಾಕ್ಬೇಕು ಅಂತಾರೆ. ಸ್ವಲ್ಪ ಎಣ್ಣೆ ಜಾಸ್ತಿ ಆಯಿತು. ಅದು ಮೆಣಸಿನ್ಕಾಯಿ ಖಾರ ಇರ್ತಂತೆ, ಸ್ವಲ್ಪ ಫ್ರೈ ಮಾಡಕ್ಕಂತ ಹಾಕಿನ್ರಿ. ಆದ್ರೆ ಈ ಪಲ್ಯನೇ ಆಗೈತಿ. ಅಬ್ಬಬ್ಬಬ್ಬ, ನಾನು ಕಾಯೋಕ್ಕೆಲ್ಲ ಟೈಮ್ ಇಲ್ಲ, ತಿಂದ್ಬಿಡ್ತೀನಿ.
ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು, ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಿಮಗೆ ಏನಾದರೂ ಮತ್ತೆ ಏನಾದರೂ ಕೇಳಬೇಕು ನಮ್ಮ ಜೀವನ ಬಗ್ಗೆ ಆಗಲಿ, ಯಾವುದೇ ಒಂದು ವಿಚಾರ ನೀವು ತಿಳ್ಕೊಬೇಕಂದ್ರೆ ಖಂಡಿತ ಕಮೆಂಟ್ ಮೂಲಕ ತಿಳಿಸ್ಬೋದು. ನಾವಂತೂ ರೆಡಿ. ಬಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ಹೇಳಲ್ಲ?